ನಿಜ ಶರಣ ಅಂಬಿಗರ ಚೌಡಯ್ಯ ಮೂರ್ತಿ ಭಗ್ನ ಹಾವೇರಿ ಜಿಲ್ಲಾ ಅಧ್ಯಕ್ಷರು ಪರಶುರಾಮ್ ಸೊನ್ನದ ಖಂಡನೆ. ಶರಣ ಸಂಸ್ಕೃತಿಯ ಮೇಲೆ ಮೇಲಿಂದ ಮೇಲೆ ಪ್ರಹಾರ ನಡೆಯುತ್ತಿದ್ದು, ಇದಕ್ಕೆ ಮತ್ತೊಂದು ಉದಾಹರಣೆ ಎಂಬಂತೆ ಚಿತ್ತಾಪುರ ತಾಲೂಕಿನಲ್ಲಿ ಶ್ರೀ ನಿಜ ಶರಣ ಅಂಬಿಗರ ಚೌಡಯ್ಯನವರ ಮೂರ್ತಿಯನ್ನು ಕಿಡಿಗೇಡಿಗಳು ವಿಕಾರಗೊಳಿಸಿದ್ದು, ಕಿಡಿಗೇಡಿಗಳ ವಿರುದ್ಧ ಯಾವುದೇ ಕಾನೂನು ಕ್ರಮ ಜರುಗಿಸದ ಹಿನ್ನೆಲೆಯಲ್ಲಿ ಸೂಕ್ತ ಕ್ರಮಕ್ಕಾಗಿ ಸರ್ಕಾರವನ್ನು ಆಗ್ರಹಿಸಲು ಶಿಗ್ಗಾವಿ ಪಟ್ಟಣದಲ್ಲಿ ಗುರುವಾರ ಬೆಳಗ್ಗೆ 10 ಗಂಟೆಗೆ ಮೆರವಣಿಗೆಯ ಮೂಲಕ ಸಾಗಿ ತಹಶೀಲ್ದಾರ್ ಅವರಿಗೆ ಮನವಿ ಅರ್ಪಿಸುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಶರಣ ಪರಂಪರೆಯ ಶರಣರು ಸಂಸ್ಕೃತಿಯ ಸಂರಕ್ಷಣೆಗಾಗಿ ಎಲ್ಲ ಸಮುದಾಯದವರು ಒಂದಾಗಿ ಸ್ವಾಭಿಮಾನ ಮತ್ತು ಒಗ್ಗಟ್ಟು ಸಾರಿದಂತೆ ಶರಣ ಪರಂಪರೆಯ ಕೂಸುಗಳಾದ ನಾವು ನೀವೆಲ್ಲರೂ ನಾಳಿನ ಕಾರ್ಯಕ್ರಮದಲ್ಲಿ ಒಗ್ಗಟ್ಟಿನಿಂದ ಈ ಶರಣ ಪರಂಪರೆಯ ರಕ್ಷಣೆಗಾಗಿ ಮತ್ತು ಅದರ ಮೇಲಾಗುತ್ತಿರುವ ಪ್ರಹಾರಗಳನ್ನು ಖಂಡಿಸುವುದಾಗಿ ಪ್ರಜ್ಞಾಪೂರ್ವಕವಾಗಿ ಒಗ್ಗಟ್ಟಿನ ಶಕ್ತಿಯನ್ನು ಸಮರ್ಪಿಸಲು ತಾವೆಲ್ಲರೂ ಕಾರ್ಯಕ್ರಮದಲ್ಲಿ ಹಾವೇರಿ ಜಿಲ್ಲಾ ಗಂಗಾಮತ ಸಮಾಜದ ಜಿಲ್ಲಾ ಅಧ್ಯಕ್ಷರು ಪರಶುರಾಮ್ ಸೊನ್ನದ ಮಾತನಾಡಿದರು. ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಮುತಗ ಗ್ರಾಮದಲ್ಲಿ ಬಸವಾದಿ ಶರಣರ ಸಮಕಾಲೀನ ಶ್ರೀ ನಿಜ ಶರಣ ಅಂಬಿಗರ ಚೌಡಯ್ಯನವರ ಪ್ರತಿಮೆಯನ್ನ ವಿರೂಪಗೊಳಿಸಿರುವ ದುಷ್ಕರ್ಮಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವ ಕುರಿತು ತಹಶೀಲ್ದಾರರ ಮುಖಾಂತರ ಮಾನ್ಯ ಗೃಹ ಸಚಿವರಿಗೆ ಇಂದು ಶಿಂಗಾವ ನಗರದಲ್ಲಿ ತಾಲೂಕು ಅಂಬಿಗರ ಸಮಾಜದ ವತಿಯಿಂದ ಪ್ರತಿಭಟನೆ ಮುಖಾಂತರ ಮನವಿಯನ್ನ ಸಲ್ಲಿಸಲಾಯಿತು. ಇನ್ನು ಈ ಸಂದರ್ಭದಲ್ಲಿ ತಾಲೂಕಿನ ಸಮಾಜ ಬಾಂಧವರು ರಾಮಣ್ಣ ಅಂಗಲಗಿ, ಗುಂಡಪ್ಪ ಸುಣಗಾರ, ಅರ್ಜುನ್ ಅಪ್ಪ ಬಾರ್ಕೇರ್, ರುದ್ರಣ್ಣ ಬಂಕಾಪುರ, ಮಲ್ಲೇಶಣ್ಣ ಹುಬ್ಬಳ್ಳಿ, ಮರ್ತೇಮಪ್ಪ ಮತ್ತಿಗಟ್ಟಿ ಮತ್ತು ನಾಗರಾಜ್ ನಾಡಿಗೇರ್, ಲಕ್ಷ್ಮಣ್ ಸುಣಗಾರ, ನಿಂಗಪ್ಪ ಹೊಸಪೇಟೆ, ಮುದುಕಣ್ಣ ಹೊಸಪೇಟಿ, ನಾಗಣ್ಣ ಒಲೆಕಾರ್, ಪುಟ್ಟಪ್ಪ ಕಟ್ಟಿಮನಿ ಮತ್ತು ರಮೇಶ್ ಹೊಸಪೇಟೆ, ಫಕೀರೇಶ ಮಸ್ತಿ, ಪರಶುರಾಮ್ ಸಂಕಲಿಪುರ, ಗಿರೀಶ್ ಕರ್ಜಿ, ಹನುಮಂತ ಅಂದಲಗಿ ಮತ್ತು ಆನಂದ್ ಹಾಳಿ, ಮಂಜುನಾಥ್ ಬಾರ್ಕೇರ್, ಮಾರುತಿ ಬಾರ್ಕೇರ್ ಇನ್ನು ಸಾಕಷ್ಟು ಹಿರಿಯರು, ಯುವಕ ಮಿತ್ರರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ವಿಶೇಷವಾಗಿ ಹಿರಿಯರಾದ ಶಿವಾನಂದ ಮ್ಯಾಗೇರಿ, ಅಶೋಕ ಕಾಳೆ, ಮಂಜುನಾಥ್ ಮಿರ್ಜಿ ಮತ್ತು ಮಂಜುನಾಥ್ ಬ್ಯಾಹೆಟ್ಟಿ ಮತ್ತು ಲಕ್ಷ್ಮಣ್ ಕುದ್ಗೋಳ ತಿಪ್ಪಣ್ಣ ಸಾತಣ್ಣವರ್, ತಾಲೂಕಿನ ಎಲ್ಲ ಸಮಾಜದ ಹಿರಿಯರು, ಮುಖಂಡರು ಹಾಗೂ ಯುವಕರು ಬೆಂಬಲವನ್ನು ವ್ಯಕ್ತಪಡಿಸಿದರು. ಪ್ರತಿಭಟನೆಗೆ ಯಶಸ್ವಿ ಕಾರಣರಾದ ಎಲ್ಲರಿಗೂ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿದರು. ವರದಿ ಮಲ್ಲಿಕಾರ್ಜುನ ಶಿಗ್ಗಾವ, ಹಾವೇರಿ, NKS ಟಿವಿ. ನಿಜ ಶರಣ ಅಂಬಿಗರ ಚೌಡಯ್ಯನವರ ಮೂರ್ತಿಯನ್ನು ಭಗ್ನಗೊಳಿಸಿ ಅಪಮಾನ ಮಾಡಿರ್ತಕ್ಕಂಥ ಕಿಡಿಗೇಡಿಗಳನ್ನು ಇನ್ನೂವರೆಗೂ ಗುರುತಿಸದೆ